ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಸಿಂಪಲ್ಲಾಗಿ ಯಾವ ರೀತಿ ಫಿಶ್ ತವಾ ಫ್ರೈನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಇವಾಗ ತಂದಿರೋದು ಸ್ವಲ್ಪ ದಪ್ಪು ಮೀನುಗಳಾಗಿರುತ್ತೆ. ಇದು 1 kg ಅಷ್ಟಿರುತ್ತೆ. ಸೊ ನಾನು 1 kgಗೆ ಎಷ್ಟಾಗುತ್ತೋ ಅಷ್ಟು ಮಸಾಲೆಗಳನ್ನ ಇಲ್ಲಿ ಹಾಕೊತಾ ಇದ್ದೀನಿ. ಫಸ್ಟು ಒಂದು ಪ್ಲೇಟ್ಗೆ 4 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್, ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಂದು ಅರ್ಧ ಸ್ಪೂನ್ ಅಷ್ಟು ಅರಶಿನ, 2 ಸ್ಪೂನ್ ಅಷ್ಟು ಗರಂ ಮಸಾಲ, ಹಾಗೆ 2 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ತಗೊತಾ ಇದ್ದೀನಿ. ನಿಮಗೆ ಖಾರ ಅಷ್ಟು ಇಷ್ಟ ಆಗಲ್ಲ ಅಂತ ಹೇಳಿದ್ರೆ 1 ಸ್ಪೂನ್ ಅಥವಾ 1.5 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ತಗೊಳ್ಳಿ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅಡುಗೆ ಎಣ್ಣೆ, ನೀವು ಯಾವ ಅಡುಗೆ ಎಣ್ಣೆ ಯೂಸ್ ಮಾಡ್ತೀರಾ ಆ ಎಣ್ಣೆನ ಹಾಕ್ಕೊಂಡು ನೀರನ್ನ ಹಾಕೊಳ್ದೇ ಫಸ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡು ಬನ್ನಿ. ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಯಲ್ಲಿ ನಾನು ಫಿಶ್ ತವಾ ಫ್ರೈದು ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್ ಆಗಿರುತ್ತೆ. ಪೌಡರ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡಿ. ಸೊ ಇದನ್ನು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಫಿಶ್ಗೆ ಒಂದೊಂದಕ್ಕೆ ನೀಟಾಗಿ ಮಸಾಲಾನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಅಂದರೆ ಅದು ಕಟ್ ಮಾಡಿರ್ತಾರಲ್ಲ ಅದ್ರ ಒಳಗಡೆ, ಹಾಗೆ ಮೇಲೊಂದು ಕಟ್ ಮಾಡಿರ್ತಾರೆ ಅಲ್ಲಿಗೆ ಎಲ್ಲನೂ ನೀಟಾಗಿ ಅಪ್ಲೈ ಮಾಡ್ಕೊತಾ ಬರಬೇಕು ಒಂದೊಂದೇ ಫಿಶ್ಗೆ. ಫಿಶ್ಗೆ ಮಸಾಲೆ ಎಲ್ಲನೂ ಅಪ್ಲೈ ಮಾಡಾದಮೇಲೆ ಒಂದು 20 to 30 ಮಿನಿಟ್ಸ್ ಅದನ್ನು ಬಿಟ್ಬಿಡಿ. ಹಾಗೇ ಅದು ಮಸಾಲ ಎಲ್ಲ ನೀಟಾಗಿ ಅಂಟ್ಕೊಬೇಕು ಮೀನಿಗೆ. ಸೊ ಅದಕ್ಕೋಸ್ಕರ ಒಂದು 30 ಮಿನಿಟ್ಸ್ ಆದಮೇಲೆ ನಾನಿಲ್ಲಿ ಒಂದು ತವಾ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಫಿಶ್ಗಳನ್ನ ಹಾಕಿ ಅದ್ರ ಮೇಲೆ ಪುನಃ ಮಸಾಲಾನ ಹಾಕ್ತಾಯಿದ್ದೀನಿ. ಏನಕ್ಕೆ ನಾವು ತಗೋಬೇಕಾದ್ರೆ ಮಸಾಲ ಕೆಲವೊಂದು ಸಲ ಬಿಟ್ಟೋಗ್ಬಿಡುತ್ತಲ್ವ, ಅದಕ್ಕೋಸ್ಕರ. ಮತ್ತು ಎಣ್ಣೆ ಹಾಕ್ಬೇಕಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಹಾಕಬೇಕು. ಬಿಕಾಸ್ ಫಿಶ್ದು ಸ್ಕಿನ್ನು ಸ್ವಲ್ಪ ಸ್ಮೂತ್ ಇರೋದ್ರಿಂದ ನಾವು ಡ್ರೈ ತವದ ಮೇಲೆ ಹಾಕೊಂಡ್ಬಿಟ್ರೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ನೋಡಿ, ನಾನು ಅಷ್ಟು ಆಯಿಲ್ ಹಾಕಿದ್ರೂ ಕೂಡ ಸ್ವಲ್ಪ ಕೆಳಗಡೆ ತಳ ಹಿಡ್ದಿದ್ದೆ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಸ್ವಲ್ಪ ಧಾರಾಳವಾಗೇ ಎಣ್ಣೆ ಹಾಕ್ಕೊಳ್ಳಿ. ಈ ಪ್ರೊಸೀಜರ್ನ ಒಂದು 3 ರಿಂದ 4 ಸಲ ಮಾಡಬೇಕು. ಎಣ್ಣೆ ಹಾಕಿ ಮಸಾಲ ಹಾಕಿ, ಎಣ್ಣೆ ಹಾಕಿ ಮಸಾಲ ಹಾಕಿ. ಸೊ ಅದನ್ನೆಲ್ಲ ಮಾಡಾದಮೇಲೆ ಫೈನಲಿ ಫಿಶ್ ತವಾ ಫ್ರೈ ರೆಡಿಯಾಗಿ ಹೋಗ್ಬಿಡುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಟ್ರೈ ಮಾಡದೇ ಇರೋರು ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.